ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದ್ರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ, ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ ಈ ಒಂದು ವಿಶೇಷವಾದಂತಹ ವಿಡಿಯೋನ ಪ್ರಾರಂಭ ಮಾಡೋಣ. ಕಷ್ಟಪಟ್ಟು ಒಂದ್ ಸೈಟ್ ಅನ್ನ ಕೊಂಡ್ಕೊಂಡಿದ್ದಾಯ್ತು, ಈಗ ಆ ಜಾಗದಲ್ಲಿ ಮನೆ ಕಟ್ಟಿಸ್ಬೇಕು, ಪಾಯ ಯಾರ ಕಡೆಯಿಂದ ಹಾಕಿಸ್ಬೇಕು, ಬೇಕಾದ ಕಲ್ಲುಗಳಾಗಿರ್ಲಿ, ಕಬ್ಬಣ ಆಗಿರ್ಲಿ, ಮರಳು, ಜಲ್ಲಿಕಲ್ಲು, ಅದೇ ರೀತಿಯಾಗಿ ಮನೆಗೆ ಬೇಕಾಗಿರುವಂತಹ ಇಟ್ಟಿಗೆ, ಸಿಮೆಂಟು ಎಲ್ಲಿಂದನಪ್ಪ ತರಿಸ್ಬೇಕು, ಯಾರ ಕಡೆಯಿಂದ ಕೊಂಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದರೆಲ್ಲದರ ಜೊತೆಗೆ ವಾಸ್ತು ಅನ್ನುವಂಥದ್ದು ಮನೆಗೆ ಬಹಳ ಮುಖ್ಯ. ಯಾರ ಕಡೆಯಿಂದ ನಾವು ವಾಸ್ತುವನ್ನು ತೋರಿಸ್ಬೇಕು ಅಂತಾನು ಯೋಚನೆ ಮಾಡ್ತಾ ಇದ್ದೀರಲ್ವಾ? ನೀವು ಯೋಚನೆ ಮಾಡೋದೇ ಬೇಡ. ಪಾಯ ಹಾಕೋದ್ರಿಂದ ಹಿಡಿದು ಮನೆಗೆ ಯಾವ ರೀತಿಯಾಗಿ ವಾಸ್ತು ಇರಬೇಕು ಅಂತ, ಜೊತೆಗೆ ಆ ಮನೆಗೆ ತಕ್ಕ ಹಾಗೆ ಯಾವ ಬಣ್ಣವನ್ನ ಹಾಕಬೇಕು, ನೆಲಕ್ಕೆ ಯಾವ ಕಲ್ಲು ಹಾಕಬೇಕು, ಗೋಡೆಗೆ ಯಾವ ಬಣ್ಣ ಬಳಿಬೇಕು, ಯಾವ ಕಬ್ಬಣ ಉಪಯೋಗಿಸಬೇಕು ಅಂತೆಲ್ಲ ವಿಶೇಷವಾದ ಮಾಹಿತಿಗಳನ್ನ ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ನಿಮಗೆ ಬೇಕಾದಂತಹ ಎಲ್ಲಾ ಸವಲತ್ತುಗಳನ್ನ ಒಂದೇ ಸೂರಿನಡಿ ಕೊಡ್ತಾ ಇದ್ದಾರೆ. ಅತ್ಯಂತ ಕಡಿಮೆ ದರದಲ್ಲಿ ಉನ್ನತ ಗುಣಮಟ್ಟ ಇರತಕ್ಕಂತಹ ವಸ್ತುಗಳನ್ನ ಉಪಯೋಗಿಸಿ ನಿಮಗೆ ಅಂತಾನೆ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ನವರು ನಿಮಗೆ ಏನಾದ್ರೂ ಮನೆ ಕಟ್ತಾ ಇದ್ದೀನಿ, ಎಲ್ಲಾ ರೀತಿಯಾದ ಗೊಂದಲಗಳಿದೆ ಅಂದ್ರೆ ಫಸ್ಟ್ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಎಲ್ಲಾ ಮಾಹಿತಿಗಳನ್ನ ನೀವು ಕುಲಂಕುಷವಾಗಿ ತಿಳ್ಕೊಂಡು ನಿಮಗೆ ಬೇಕಾದಂತಹ ಮನೆಯನ್ನ ನಿಮ್ಮ ಕೈಗೆಟಕುವ ದರದಲ್ಲಿ ಇವರೇ ಕಟ್ಟಿಕೊಡ್ತಾರೆ. ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡು ಮುಂದುವರಿರಿ. ಶುಭವಾಗ್ಲಿ. ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ ಬೇಕಾದ್ರೆ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ. ಶುಭವಾಗ್ಲಿ. ಏಪ್ರಿಲ್ನ ತಿಂಗಳ ವಿಶೇಷತೆಗಳೇನು ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋದಾಯ್ತು ಅಂತ ಹೇಳಿದ್ರೆ, ಮೊದಲನೇದಾಗಿ ನಮಗೆ ಈ ಏಪ್ರಿಲ್ನ ತಿಂಗಳಲ್ಲಿ 1ನೇ ತಾರೀಕು ಮತ್ತು 2ನೇ ತಾರೀಕು ಇರುವಂತಹ ಒಂದು ಪೌರ್ಣಮಿ, ಅದನ್ನ ಅಕ್ಕನ ಹುಣ್ಣಿಮೆ, ಧವನದ ಹುಣ್ಣಿಮೆ ಮತ್ತು ಚಿತ್ತಾ ಪೌರ್ಣಮಿ, ಚೈತ್ರ ಮಾಸದ ಪೌರ್ಣಮಿ ಅನ್ನುವಂತಹ ಹಲವು ಹೆಸರುಗಳಿಂದ ನಾವು ಕರಿತೀವಿ. ವಿಶ್ವದಲ್ಲೇ ವಿಖ್ಯಾತವಾಗಿರ್ತಕ್ಕಂತಹ ಬೆಂಗಳೂರಿನ ಕರಗ, ದ್ರೌಪದಮ್ಮನ ಕರಗ ನಡೀತಕ್ಕಂತಹದ್ದು ಇದೇ ಚಿತ್ತಾ ಪೌರ್ಣಮಿಯ ದಿವಸ 1ನೇ ತಾರೀಕು ನಡೆಯುತ್ತೆ. ಯಾಕಂದ್ರೆ 2ನೇ ತಾರೀಕು ಬೆಳಗ್ಗೆ 6:29 ಪೌರ್ಣಮಿಯ ತಿಥಿ ಮುಗಿಯೋದ್ರಿಂದ ಸಂಪೂರ್ಣವಾದಂತಹ ತಿಥಿ ಹಿಂದಿನ ದಿವಸ ಅಂದ್ರೆ 1ನೇ ತಾರೀಕು ಏಪ್ರಿಲ್ ಇರೋದ್ರಿಂದ ತುಂಬಾ ವಿಶೇಷವಾಗಿ ನಡೀತಕ್ಕಂತಹದ್ದು ಈ ಅಕ್ಕನ ಹುಣ್ಣಿಮೆ. ಬೆಂಗಳೂರಿನ ಕರಗ ನಡೆಯುತ್ತೆ. ಚಿತ್ತಾ ಪೌರ್ಣಮಿ 2ನೇ ತಾರೀಕು. ಹೀಗೆ ಹಲವು ವಿಶೇಷತೆಗಳನ್ನ ಒಳಗೊಂಡಿರ್ತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ 14ನೇ ತಾರೀಕು 4ನೇ ತಿಂಗಳು 2026 ನಮಗೆ ಸೌರಮಾನ ಯುಗಾದಿ. ಹೇಗೆ ನಮಗೆ 19ನೇ ತಾರೀಕು ಚಾಂದ್ರಮಾನ ಯುಗಾದಿ, ಚಂದ್ರನ ಒಂದು ಸಿದ್ಧಾಂತವನ್ನ ಪ್ರತಿಪಾದಿಸ್ತಕ್ಕಂತಹವರು, ಅದೇ ರೀತಿಯಾಗಿ ಸೌರ ಪಂಚಾಂಗವನ್ನ ಉಪಯೋಗಿಸ್ತಕ್ಕಂತಹವ್ರಿಗೆ ಸೌರಮಾನ ಯುಗಾದಿ. ಅಲ್ಲಿಂದ ಹೊಸ ವರ್ಷ ಪ್ರಾರಂಭ. ಈ ಸೌರಮಾನ ಯುಗಾದಿಯನ್ನ ನಮ್ಮ ತಮಿಳುನಾಡಿನ ಭಾಗದಲ್ಲಿ, ನಮ್ಮ ಕರ್ನಾಟಕದ ಕರಾವಳಿ ಭಾಗಗಳಲ್ಲೆಲ್ಲ ಆಲ್ಮೋಸ್ಟ್ ಈ ಸೌರ ಪಂಚಾಂಗವನ್ನೇ ಉಪಯೋಗಿಸೋದ್ರಿಂದ ಸೌರಮಾನ ಯುಗಾದಿ. ಚಂದ್ರನ ಸಿದ್ಧಾಂತವನ್ನ ಇಟ್ಟುಕೊಂಡು, ಚಂದ್ರನ ಆಧಾರದಲ್ಲಿ ನಾವು ಮಾಡ್ತಕ್ಕಂತಹ ಚಾಂದ್ರಮಾನ ಯುಗಾದಿ. ಅದೇ ರೀತಿಯಾಗಿ ಸೂರ್ಯನನ್ನ ಆಧಾರವಾಗಿ ಇಟ್ಕೊಂಡು ಅವನ ಚಲನವಲನಗಳನ್ನ ಇಟ್ಕೊಂಡು ಮಾಡ್ತಕ್ಕಂತಹ ಸೌರಮಾನ ಯುಗಾದಿ. ಇನ್ನು ಅದೇ ರೀತಿಯಾಗಿ ನೋಡಬಹುದು 17ನೇ ತಾರೀಕು 4ನೇ ತಿಂಗಳು 2026 ಅಕ್ಷಯ ತದಿಗೆ ಅಮಾವಾಸ್ಯೆ ಬರ್ತಕ್ಕಂತಹದ್ದು. ಅಕ್ಷಯ ತದಿಗೆ ಅಮಾವಾಸ್ಯೆ, ಅಕ್ಷಯ ತದಿಗೆ ಬರೋದಕ್ಕೆ ಹಿಂದಿನ ಅಮಾವಾಸ್ಯೆಯನ್ನ ಅಕ್ಷಯ ತದಿಗೆ ಅಮಾವಾಸ್ಯೆ ಅಂತಾನು ಕರಿತೀವಿ. ಜೊತೆಗೆ ಇದು ಚೈತ್ರ ಮಾಸದ ನಮ್ಮ ವರ್ಷದ ಮೊದಲನೇ ಅಮಾವಾಸ್ಯೆಯೂ ಹೌದು. ಹೇಗೆ ಪಾಠ್ಯದಿಂದ ನಮಗೆ ಹೊಸ ವರ್ಷ ಶುರುವಾಗಿದ್ದು ಚೈತ್ರ ಅಮಾವಾಸ್ಯೆಯ ಪರ್ವಕಾಲ, ಅದೇ ರೀತಿಯಾಗಿ ನಮಗೆ 19ನೇ ತಾರೀಕು ಭಾನುವಾರದ ದಿವಸ ಪರಶುರಾಮ ಜಯಂತಿ ಇರುತ್ತೆ. ಅದೇ ರೀತಿಯಾಗಿ 20ನೇ ತಾರೀಕಿನ ದಿವಸ ಅಕ್ಷಯ ತದಿಗೆ. ಎಲ್ಲರೂ ಅಂದ್ಕೊಂಡಿರ್ತಾರೆ ಅವತ್ತು ಚಿನ್ನ ಕೊಂಡ್ಕೋಬೇಕು ಅಂತ. ಖಂಡಿತ ಆ ರೀತಿಯಾಗಿ ಯಾರು ಹೋಗಬೇಡಿ. ಅಕ್ಷಯ ತದಿಗೆ ದಿವಸ ಚಿನ್ನ ತಗೊಂಡ್ರೆ ಚಿನ್ನ ಅಕ್ಷಯವಾಗತ್ತೆ ಅಂತ ಅಂದ್ಕೊಳ್ತೀರಲ್ಲ, ಖಂಡಿತ ತಪ್ಪು ಕಲ್ಪನೆ. ಆ ತಪ್ಪು ಕಲ್ಪನೆಯಿಂದ ಮೊದಲು ನೀವೆಲ್ಲರೂ ಆಚೆ ಬರಬೇಕು. ಅಕ್ಷಯ ತದಿಗೆ ದಿವಸ
ಚಿನ್ನ ತಗೋಬೇಕು, ಬೆಳ್ಳಿ ತಗೋಬೇಕು, ಒಡವೆ ವಸ್ತ್ರಗಳು ತಗೋಬೇಕು, ಆ ತರದ್ ಯಾವುದು ಇಲ್ಲ. ನಿಮ್ಮಿಂದ ಮಾರೋರ್ಗ್ ಅನುಕೂಲವಾಗತ್ತೆ ಹೊರತು ನಿಮಗೇನ್ ಅನುಕೂಲವಾಗತ್ತೆ ಅನ್ನೋದು ನೀವೇ ಚಿಂತನೆ ಮಾಡ್ಕೋಬೇಕು. ಅಕ್ಷಯ ತದಿಗೆ ದಿವಸ ದಿನ ಚೆನ್ನಾಗಿರುತ್ತೆ ಕೊಂಡ್ಕೊಳ್ಳೋದಕ್ಕೆ. ನಿಮ್ ಹತ್ರ ಆರ್ಥಿಕ ಸಂಪನ್ಮೂಲ ಏನಾದ್ರೂ ಇತ್ತು ಅಂದ್ರೆ ತಗೊಳ್ಳಿ ಅಷ್ಟೇ. ಸಾಲ ಸೋಲ ಮಾಡಿ ಅದಕ್ಕೋಸ್ಕರನೇ ಒಂದು ತಗೊಳ್ಳುವಂತಹದ್ದು ಬಹಳ ತಪ್ಪಿನ ವಿಚಾರ. ಹಾಗಾಗಿ ಜಾಗ್ರತೆ. ಅದೇ ರೀತಿಯಾಗಿ ಅವತ್ತು ಬಸವೇಶ್ವರ ಜಯಂತಿ, ವಿಶ್ವಗುರು ಅಂತ ಹೇಳಿ ಖ್ಯಾತರಾಗಿರ್ತಕ್ಕಂತಹ ಸರ್ವರಿಗೂ ಸಮಾನತೆಯನ್ನೇ ಸಾರಿದಂತಹ ಬಸವೇಶ್ವರರ ಜಯಂತಿ. ನಮ್ಮ ಎಲ್ಲರಿಗೂ ಗೊತ್ತಿರೋ ಹಾಗೆ ಆ ಕೂಡಲ ಸಂಗಮ ದೇವನ ಒಂದು ಅಂಕಿತವನ್ನ ಇಟ್ಕೊಂಡು ಇಡೀ ಪ್ರಪಂಚಕ್ಕೆ ಶಾಂತಿಯನ್ನ ಸಾರಿದಂಥವರು ಬಸವೇಶ್ವರರು. ಅಂತಹ ಬಸವೇಶ್ವರರ ಒಂದು ಪುಣ್ಯ ದಿವಸ ಅಂದ್ರೆ ಅವರ ಜಯಂತಿ, ಹುಟ್ಟಿದ ದಿವಸ. ಅದೇ ರೀತಿಯಾಗಿ 21ನೇ ತಾರೀಕು ಇವತ್ತು ನಾವೇನು ಸನಾತನಿಗಳಾಗಿ ಇವತ್ತಿಗೂ ಉಳಿದಿದ್ದೀವಿ ಅನ್ನೋದಕ್ಕೆ ಕಾರಣರಾಗಿರ್ತಕ್ಕಂಥವರು ಶಂಕರಾಚಾರ್ಯರು, ಶಂಕರ ಜಯಂತಿ ಬರತಕ್ಕಂತಹದ್ದು. ಅದೇ ರೀತಿಯಾಗಿ ಅದರ ಮರುದಿನವೇ ವಿಶಿಷ್ಟಾದ್ವೈತವನ್ನ ಪ್ರತಿಪಾದಿಸಿ ಪ್ರಪಂಚದಾದ್ಯಂತ ವಿಶಿಷ್ಟಾದ್ವೈತವನ್ನ ಹೇಳಿಕೊಟ್ಟಿರ್ತಕ್ಕಂತಹ ಶ್ರೀ ರಾಮಾನುಜಾಚಾರ್ಯರ ಜಯಂತಿ ಇರತಕ್ಕಂಥದ್ದು. ಭಗೀರಥನ ಜಯಂತಿ 23ನೇ ತಾರೀಕು. ವಾಸವಾಂಬ ಜಯಂತಿ ಇರತಕ್ಕಂತಹದ್ದು. ವಾಸವಾಂಬ ಜಯಂತಿ 26ನೇ ತಾರೀಕು ಇರ್ತಕ್ಕಂಥದ್ದು. ನೋಡಿ, ಏಪ್ರಿಲ್ನ ತಿಂಗಳಲ್ಲಿ ಎಷ್ಟೆಲ್ಲ ವಿಶೇಷತೆಗಳಿದೆ. ಅದರಲ್ಲೂ ಈ ಒಂದು ನಮ್ಮ ವೈಶ್ಯ ಕುಲಕ್ಕೆ ಕುಲದೇವಿಯಾಗಿರ್ತಕ್ಕಂತಹ ಆ ವಾಸವಾಂಬ ಹೆಸರು ಹೇಳೋದೇ ಒಂದು ದೊಡ್ಡ ಒಂದು ಭಾಗ್ಯ ಇರಬೇಕು. ಅಂತಹ ಹೇಗೆ ಬದುಕಬೇಕು, ಹೇಗೆ ಬಾಳಬೇಕು ಒಂದು ಹೆಣ್ಣು ಅನ್ನೋದನ್ನ ವಾಸವಾಂಬೆಯು ಬದುಕಿ ಬಾಳಿ ತೋರಿಸಿ ದೇವಿಯಾಗಿ ನೆಲೆ ನಿಂತ್ಕೊಂಡಿರ್ತಕ್ಕಂಥದ್ದು ಅಂತ ವಾಸವಾಂಬ ಜಯಂತಿ ಇರ್ತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ ತಿಂಗಳ ಕೊನೆಯ ದಿವಸವಾಗಿರ್ತಕ್ಕಂತಹ 30ನೇ ತಾರೀಕು 4ನೇ ತಿಂಗಳು 2026ಕ್ಕೆ ನರಸಿಂಹ ಜಯಂತಿ ಇರ್ತಕ್ಕಂಥದ್ದು. ಚಾಂದ್ರಶ್ರೀ ವೈಷ್ಣವ ನರಸಿಂಹ ಜಯಂತಿ ಇರ್ತಕ್ಕಂಥದ್ದು. ಎಲ್ಲರಿಗೂ ಸಹ ನರಸಿಂಹದೇವರ ಕೃಪಾಶೀರ್ವಾದ ಇರಲಿ. ಜೊತೆಗೆ ಇನ್ನು ಏಪ್ರಿಲ್ ತಿಂಗಳಲ್ಲಿ ಬದಲಾವಣೆ ಆಗ್ತಾ ಇರುವಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನ ನೋಡ್ಕೊಂಡ್ಬಿಡೋಣ ಬೇಗ. 2ನೇ ತಾರೀಕು 4ನೇ ತಿಂಗಳು 2026ಕ್ಕೆ ಮೀನ ರಾಶಿಗೆ ಕುಜ ಪ್ರವೇಶ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ 10ನೇ ತಾರೀಕು 4ನೇ ತಿಂಗಳು 2026ಕ್ಕೆ ಮೀನ ರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 14ನೇ ತಾರೀಕು 4ನೇ ತಿಂಗಳು 2026ಕ್ಕೆ ಮೇಷರಾಶಿಗೆ ತನ್ನ ಉಚ್ಚ ಸ್ಥಾನವಾಗಿರ್ತಕ್ಕಂತಹ ಮೇಷರಾಶಿಗೆ ರವಿಯು ಪ್ರವೇಶ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ 19ನೇ ತಾರೀಕು 4ನೇ ತಿಂಗಳು 2026ಕ್ಕೆ ವೃಷಭ ರಾಶಿಗೆ ಶುಕ್ರ ಪ್ರವೇಶ ಮಾಡಿದ್ರೆ 30ನೇ ತಾರೀಕು 4ನೇ ತಿಂಗಳು 2026ಕ್ಕೆ ಮೇಷರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾನೆ. ಮೀನರಾಶಿಯವರಿಗೆ ಈ ಗ್ರಹ ಸ್ಥಿತಿಗಳು ಯಾವ ರೀತಿಯಾದ ಫಲಗಳನ್ನ ಕೊಡುತ್ತವೆ ಅನ್ನೋದನ್ನ ಗಮನಿಸೋಣ. ನೋಡಿ, ಮೀನರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನಿಮ್ಮ ರಾಶಿಯಲ್ಲೇ ಕುಜ ಮತ್ತು ಶನಿ. ಅರ್ಥ ಮಾಡ್ಕೊಳ್ಳಿ, ಪ್ರಯಾಣಗಳು ಬೇಡ. ನೀವು ಯಾವುದೇ ಕಾರಣಕ್ಕೂ ಪ್ರಯಾಣ ಮಾಡಕ್ ಹೋಗ್ಬೇಡಿ. ಮೀನ ರಾಶಿಯವರು ಪ್ರಯಾಣದಿಂದ ಬಹಳ ಅವಯೋಗಗಳನ್ನ, ಅವಘಡಗಳನ್ನ, ಅಪಘಾತಗಳನ್ನ ಎದುರಿಸಬೇಕಾದಂತಹ ಸಾಧ್ಯತೆಗಳು ಇರ್ತವೆ. ಸುಮ್ನೆ ನೀವ್ ಸರಿಯಾಗಿ ಹೋಗ್ತಿದ್ರು ನಿಮಗೇನಾದ್ರೂ ಅಪಘಾತಗಳು, ನಿಮಗೆ ಯಾರೋ ಬಂದು ಗುದಿಯುವಂಥದ್ದು, ಈ ರೀತಿಯಾಗಿ ಆಗ್ತಕ್ಕಂಥದ್ದು. ಜೊತೆಗೆ 7.5 ಬೇರೆ ನಡೀತಾ ಇದೆ. 7.5 ಸಹ ನಿಮ್ಗಂತಹ ಅನುಕೂಲತೆ ಇದೆಯೋ ಇಲ್ವೋ ಅನ್ನೋದನ್ನ ನಿಮ್ಮ ಜನ್ಮ ಜಾತಕದ ಆಧಾರದಲ್ಲಿ ತಿಳ್ಕೋಬಹುದು. 7.5 ಇದು ನಿಮ್ಗೆ ಎಷ್ಟನೇ ಬಾರಿ ನಡೀತಾ ಇದೆ ಅನ್ನೋದನ್ನ ನೀವು ಗಮನ ಮಾಡ್ಕೊಳ್ಬೇಕು. 1ನೇ ಬಾರಿ ನಡೀತಾ ಇದೆಯಾ, 2ನೇ ಬಾರಿ ನಡೀತಾ ಇದೆಯಾ, 3ನೇ ಬಾರಿ ನಡೀತಾ ಇದೆಯಾ ನೋಡ್ಬೇಕು. 1ನೇ ಬಾರಿ ಮತ್ತು 3ನೇ ಬಾರಿ ಬಂದಾಗ ತುಂಬಾ ಸಮಸ್ಯೆಗಳನ್ನ ಅನುಭವಿಸಬೇಕಾಗ್ತದೆ. ಅದೇ ರೀತಿಯಾಗಿ ನಿಮ್ಮ ಜನ್ಮ ಜಾತಕದಲ್ಲಿ ಶನಿಯೂ ಸಹ ಅವಯೋಗಕಾರಕನಾಗಿದ್ದಾಗ ಇದು ಡಬಲ್ ಆಗ್ತಕ್ಕಂತಹ ಸಾಧ್ಯತೆಗಳಿರ್ತವೆ. ಇದು ಮಾಮೂಲಿಯಾಗಿರ್ತಕ್ಕಂಥದ್ದು. ಅದೇ ಏನಾದ್ರೂ 2ನೇ ಬಾರಿ ನಿಮಗ್ 7.5 ನಡೀತಾ ಇದ್ರೆ ಇದನ್ನ ಹೊಂಬು ಶನಿ ಅಂತ ಕರಿತೀವಿ. ಆ ಹೊಂಬು ಶನಿಯ ಪ್ರಭಾವ ನಿಮಗೆ ಒಳಿತನ್ನೇ ಮಾಡುತ್ತೆ ಹೊರತು ಕೆಡುಕು ಮಾಡಕ್ ಸಾಧ್ಯ ಇಲ್ಲ. ಅಷ್ಟ ಮಾತ್ರ ಅಲ್ಲ, ನಿಮ್ಮ ಜನ್ಮ ಜಾತಕದಲ್ಲಿ ಶನಿ ಅಷ್ಟಕ ವರ್ಗವನ್ನ ನೋಡಿದಾಗ ಶನಿಯ ಸಂಚಾರದ ಸ್ಥಾನದ ಫಲದ ಬಿಂದುಗಳು ಆಯಾ ರಾಶಿಗಳಲ್ಲಿ ಸಂಚಾರ ಮಾಡಬೇಕಾದಾಗ, ಉದಾಹರಣೆಗೆ ನಿಮಗೆ ಈ ಒಂದು ಕುಂಭರಾಶಿಯಲ್ಲಿ, ಮೀನರಾಶಿಯಲ್ಲಿ, ಮೇಷರಾಶಿಯಲ್ಲಿ, ವೃಷಭ ರಾಶಿಯಲ್ಲಿ ಹೀಗೆ ಶನಿ ಸಂಚಾರ ಮಾಡ್ತಕ್ಕಂತಹ ರಾಶಿಗಳಲ್ಲಿ ನಿಮಗ್ 7.5 ಬರುವಂತಹ ರಾಶಿಗಳಲ್ಲಿ 4 ಅಥವಾ ಅದಕ್ಕಿಂತ ಹೆಚ್ಚಿನ ಬಿಂದುಗಳನ್ನ ಹೊಂದಿದ್ರೆ, ಅಂಕಗಳನ್ನ ಹೊಂದಿದ್ರೆ ನಿಮ್ಗೆ 7.5 ಯಾವ ಕಾಲಕ್ಕೆ ಬಂದ್ರೂ ತೊಂದರೆ ಆಗಲ್ಲ. ಹಾಗಾಗಿ ಹೇಳೋದು, ಒಂದ್ಸಲ ನಿಮ್ಮ ಜನ್ಮ ಜಾತಕವನ್ನು ತೋರಿಸ್ಕೊಳ್ಳಿ. ಜನ್ಮ ಜಾತಕವನ್ನ ತೋರಿಸ್ಕೊಳ್ಬೇಕು ಅಂದ್ರೆ ಇಲ್ಲೇ ಇರತಕ್ಕಂತಹ ಫೋನ್ ನಂಬರ್ಗೆ
ಒಂದು ವಾಟ್ಸ್ಆಪ್ ನ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ನೀವು ಸಂಪೂರ್ಣವಾದ ಮಾಹಿತಿಯನ್ನ ತಿಳ್ಕೋಬಹುದು. ದ್ವಿತೀಯದಲ್ಲಿ ಉಚ್ಚಂಗತನಾದಂತಹ ರವಿ ಬುಧರು ಇರೋದ್ರಿಂದ ನಿಮ್ಮ ಹಳೆಯ ಬರಬೇಕಾದಂತಹ ದುಡ್ಡು ಕಾಸುಗಳೆಲ್ಲ ಬಂದು ನಿಮಗೆ ಕೈ ಸೇರ್ತಕ್ಕಂತಹದ್ದು. ನಿಮ್ಮ ಜೀವನದಲ್ಲಿ ಒಳ್ಳೆ ರೀತಿಯಾದಂತಹ ಹಣದ ಇನ್ಫ್ಲೋ ಚೆನ್ನಾಗಿ ಆಗ್ತಾ ಬರುತ್ತೆ. ಎಲ್ಲಾ ರೀತಿನಲ್ಲೂ ನಿಮ್ಗೆ ಹಣಕಾಸಿನ ಪ್ರಾಬ್ಲಮ್ ಕ್ರಿಯೇಟ್ ಆಗೋದಿಲ್ಲ. ತೃತೀಯಾಧಿಪತಿ ತೃತೀಯದಲ್ಲೇ ಇದ್ಕೊಂಡು ಶುಕ್ರನು ಒಂದಷ್ಟು ಪ್ರಯತ್ನಗಳಿಗೆ ಯಶಸ್ಸನ್ನ ಕೊಡತಕ್ಕಂತಹದ್ದು, ಪ್ರಯತ್ನಗಳಿಗೆ ಲಾಭವನ್ನ ತಂದು ಕೊಡತಕ್ಕಂತಹದ್ದು, ಪ್ರಯತ್ನಗಳಲ್ಲಿ ಏನೇ ಕೆಲಸ ಕಾರ್ಯಗಳಿಗೂ ಕೈ ಹಾಕಿದ್ರು ಒಳ್ಳೆ ರೀತಿಯಾದಂತಹ ಅನುಕೂಲತೆಗಳನ್ನ ತಂದು ಕೊಡ್ತಕ್ಕಂತಹದ್ದು ಮಾಡ್ಕೊಡ್ತಾನೆ. ಅದೇ ರೀತಿಯಾಗಿ 4ನೇ ಮನೆಯಲ್ಲಿ ಗುರು, ಸದ್ಯಕ್ಕೇನ್ ಗುರುಬಲ ಇಲ್ಲ, ಚತುರ್ಥದಲ್ಲೇನ್ ಗುರುಬಲ ಇರೋದಿಲ್ಲ. ಆದ್ರೆ ಜೂನ್ 2ನೇ ತಾರೀಕಿನಿಂದ ಜೂನ್ 1ರ ಮಧ್ಯರಾತ್ರಿ ಅಂದ್ರೆ 2ನೇ ತಾರೀಕಿನ ಬೆಳಗ್ಗಿನ ಜಾವ ನಿಮಗೆ ಗುರುಬಲ ಶುರುವಾಗ್ತಾ ಇದೆ. ಅಲ್ಲಿವರೆಗೂ ಒಂದ್ ಸ್ವಲ್ಪ ತಾಳ್ಮೆಯಾಗಿ ಇರಿ. ನಿಮ್ಮ ಜನ್ಮ ಜಾತಕದಲ್ಲಿ ಏನಾದ್ರೂ ಗುರು 3ನೇ ಮನೆಯಲ್ಲೋ 6ನೇ ಮನೆಯಲ್ಲೋ 8ನೇ ಮನೆಯಲ್ಲೋ 12ನೇ ಮನೆಯಲ್ಲೋ ಇದ್ರೆ ಗುರು ಶಾಂತಿಯನ್ನು ಮಾಡ್ಕೊಳ್ಳಿ. ಜೊತೆಗೆ 7.5 ನಡೀತಾ ಇರೋದ್ರಿಂದ ಶನಿ ಶಾಂತಿಯನ್ನೂ ಸಹ ನೀವು ಮಾಡಿಸ್ಕೊಳ್ಳೇಬೇಕಾಗುತ್ತೆ. ಹಾಗಾಗಿ ಗುರು ಶಾಂತಿ ಮತ್ತು ಶನಿ ಶಾಂತಿಯನ್ನ ಮಾಡ್ಕೊಳ್ಳೋದು ಮರಿಬೇಡಿ. ಗುರು ಶಾಂತಿ ಶನಿ ಶಾಂತಿಯನ್ನ ನಾವೇ ಮಾಡ್ತಾ ಇದ್ದೇವೆ. ಗುರುವಿನ ಅನುಗ್ರಹಕ್ಕಾಗಿ ನಮಗೆ ಇನ್ನೂ ಎಲ್ಲ ಒಳ್ಳೇದಾಗ್ಬೇಕು. ಗುರುವಿನಿಂದ ಏನೇನಪ್ಪ ನಮಗೆ ಒಳ್ಳೇದಾಗತ್ತೆ ಅನ್ನೋದಾಯ್ತು ಅಂತ ಹೇಳಿದ್ರೆ, ಮೊದಲನೇದಾಗಿ ನಮ್ಗೆ ವಿದ್ಯಾಭ್ಯಾಸಕ್ಕಾಗಬಹುದು, ವಿವಾಹಕ್ಕಾಗಬಹುದು, ಮಕ್ಕಳ ಆಗದೆ ತೊಂದರೆಯನ್ನ ಪಡ್ತಾ ಇರುವಂತಹದ್ದು, ಉದ್ಯೋಗಗಳು ಸಿಗದೆ ತೊಂದರೆಗಳನ್ನ ಪಡ್ತಾ ಇರ್ತೀರಿ, ಮತ್ತು ಜೀವನದಲ್ಲಿ ಅಭಿವೃದ್ಧಿಯೇ ಇಲ್ಲದೆ ತುಂಬಾ ಸಮಸ್ಯೆಗಳಾಗ್ತಾ ಇರುತ್ತವೆ. ಎಷ್ಟೇ ದುಡಿಮೆ ಮಾಡಿದ್ರು ನಮ್ಮ ಕೈಗೆ ಹಣಕಾಸುಗಳು ನಿಲ್ತಾ ಇರೋದಿಲ್ಲ ಮತ್ತು ನಮ್ಮ ಜೀವನನೇ ಎಲ್ಲೋ ಒಂದ್ ರೀತಿ ನಿಂತ ನೀರಾಗ್ಬಿಟ್ಟಿರತ್ತೆ. ಅಂತಹದ್ದಕ್ಕೆಲ್ಲ ಪರಿಹಾರ ಅಂದ್ರೆ ಗುರುವಿನ ಅನುಗ್ರಹವನ್ನ ಪಡ್ಕೊಳ್ಳೋದು. ಹಾಗಾಗಿಯೇ ಇದೇ ಒಂದು ಮೇ ತಿಂಗಳ 31ನೇ ತಾರೀಕಿನಂದು ವಿಶೇಷವಾಗಿ ಗುರುವಿನ ಅನುಗ್ರಹಕ್ಕೋಸ್ಕರವಾಗಿಯೇ ಗುರು ಮಹಾಯಾಗವನ್ನ ಮಾಡ್ತಾ ಇದ್ದೇವೆ. ಆ ಗುರು ಮಹಾಯಾಗದಲ್ಲಿ ನೀವೆಲ್ಲರೂ ಸಹ ಪಾಲ್ಗೊಂಡು ಗುರುವಿನ ಒಂದು ಬೃಹಸ್ಪತಿ ಕವಚವನ್ನ ಕೊಡ್ತೇವೆ, ಅದನ್ನ ಧರಿಸ್ಕೊಳ್ಳಿ. ಮತ್ತು ಅಕ್ಷತ ಪ್ರಸಾದವನ್ನ ಯಾಗದ ನಂತರದಲ್ಲಿ ಕೊಡ್ತೇವೆ. ಅದನ್ನ ನಿಮ್ಮ ಜೇಬ್ನಲ್ಲಿ ಮತ್ತು ನಿಮ್ಮ ಮನೆ ದೇವರ ಹತ್ರ ಇಟ್ಟು ಪ್ರತಿನಿತ್ಯ ನಮಸ್ಕಾರ ಮಾಡಿಕೊಂಡು ಅದನ್ನ ಜೊತೆನಲ್ಲಿ ತಗೊಂಡು ಹೋಗಿ ಸಕಲ ಕೆಲಸ ಕಾರ್ಯಗಳಲ್ಲೂ ಯಶಸ್ಸು ನಿಮಗೆ ಸಿಗ್ತದೆ. ಅದೇ ರೀತಿಯಾಗಿ ಶನಿ ಮಹಾಯಾಗ, ಈ ಶನಿಯ ಅನುಗ್ರಹ ನಮಗೆ ಯಾಕೆ ಬೇಕು ಅಂತ ಹೇಳಿದ್ರೆ, ಆಗ್ಲೇ ಹೇಳಿದಾಗ ಜೀವನದಲ್ಲಿ ಅಭಿವೃದ್ಧಿ ಆಗ್ಬೇಕು, ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಆಗ್ಬೇಕು, ಸೇವಕಾ ವರ್ಗದವರಿಂದ ನಮಗೇನು ತೊಂದರೆ ತಾಪತ್ರೆಗಳು ಉಂಟಾಗಬಾರದು, ನಮ್ಮ ಸಕಲ ಕೆಲಸ ಕಾರ್ಯಗಳಲ್ಲೂ ಸಹ ಯಶಸ್ಸು ಸಿಗಬೇಕು. ಮತ್ತೆ ಶನಿಯಿಂದ ನಮಗೆ ಗೌರ್ಮೆಂಟ್ ಕೆಲಸಗಳು, ಸರ್ಕಾರಿ ಕೆಲಸಗಳೆಲ್ಲ ಆಗ್ತಕ್ಕಂತಹದ್ದು ಶನಿಯಿಂದ. ಹಾಗಾಗಿಯೇ ಶನಿಯಿಂದ ನಮಗೆ ಬಹಳ ಉಪಯೋಗಗಳಾಗುತ್ತೆ. ರಾಜಯೋಗವನ್ನ ಅನುಭವಿಸ್ತಕ್ಕಂಥದ್ದು ಶನಿಯ ಒಂದು ಕೃಪೆಯಿಂದಾಗಿಯೇ. ಮತ್ತು ಶನಿಯ ಅವಯೋಗಗಳು ಉಂಟಾದ್ರೆ ಹೇಗಿರುತ್ತೆ ಅಂತ ನಾವು ಹೇಳುವಂತಹ ಅವಶ್ಯಕತೆಯೇ ಇಲ್ಲ. ತುಂಬಾ ಜನ ಅದನ್ನ ಅನುಭವಿಸ್ಕೊಂಡಿರ್ತೀರಿ. ಹಾಗಾಗಿ ತುಂಬಾ ಜನಕ್ಕೆ ಶನಿಯ ಬಲವೂ ಇಲ್ಲ. ಹಾಗಾಗಿ ಶನಿಯ ವಿಶೇಷವಾದಂತಹ ಅನುಗ್ರಹವನ್ನ ಪಡ್ಕೊಳ್ಳೋದಕ್ಕೆ ಜುಲೈ 12ನೇ ತಾರೀಕು 2026 ವಿಶೇಷವಾಗಿ ಶನಿ ಮಹಾಯಾಗವನ್ನ ಮಾಡ್ತಾ ಇದ್ದೇವೆ. 2 ಬೇರೆ ಬೇರೆ ದಿನಾಂಕಗಳಲ್ಲಿ ನಡೆಯತಕ್ಕಂತಹ ಕಾರ್ಯಕ್ರಮ. ಮೊದಲನೇದಾಗಿ ಗುರು ಮಹಾಯಾಗ ನಡೆಯುವಂತಹದ್ದು ಇದೇ ಮೇ 31ನೇ ತಾರೀಕು ಭಾನುವಾರ. ಅದೇ ರೀತಿಯಾಗಿ ಜುಲೈನಲ್ಲಿ ನಡೀತಕ್ಕಂಥದ್ದು ಶನಿ ಮಹಾಯಾಗ. ಸೊ ಹಾಗಾಗಿ ಶನಿ ಮಹಾಯಾಗದಲ್ಲೂ ಪಾಲ್ಗೊಳ್ಳಿ, ಗುರು ಮಹಾಯಾಗದಲ್ಲೂ ಪಾಲ್ಗೊಳ್ಳಿ. ಇದೆರಡಕ್ಕೂ ಸಹ ಇರ್ತಕ್ಕಂತಹದ್ದು 800 ರೂಪಾಯಿಗಳು ಒಬ್ರಿಗೆ ಒಂದು ಮಹಾಯಾಗಕ್ಕೆ. ಗುರು ಮಹಾಯಾಗಕ್ಕೆ 800 ಮತ್ತು ಶನಿ ಮಹಾಯಾಗಕ್ಕೆ 800, 2 ಪ್ರತ್ಯೇಕ ಶುಲ್ಕ ಇರುತ್ತೆ. ಅದನ್ನ ಬೇಕಾದಂತಹವರು ಕಟ್ಟಿ ಬುಕ್ ಮಾಡ್ಕೊಳ್ಳಿ. ಶುಭವಾಗ್ಲಿ. ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರ ಯಾರಿಗೆ ಏನ್ ಗೊತ್ತಿದೆ ಅದನ್ನ ಕಳಿಸಿ. ಇಲ್ಲ ಅಂದ್ರೆ ನಿಮ್ಮ ಮನೆ ದೇವರ ಹೆಸರು, ನಿಮ್ಮ ಹೆಸರುಗಳು ಅದನ್ನೆಲ್ಲ ಕಳಿಸಿ ಸಂಕಲ್ಪ ಪೂಜೆಗಳನ್ನ ಮಾಡಿಸ್ಕೊಳ್ಳಿ. ಶುಭವಾಗ್ಲಿ, ಮಂಗಳವಾಗ್ಲಿ. ಎಷ್ಟೋ ಜನಕ್ಕೆ ಬರೋಕ್ ಸಾಧ್ಯವಿಲ್ವಾ? ನೀವು ಆನ್ಲೈನ್ ನಲ್ಲಿ ಬುಕ್ ಮಾಡ್ಕೊಂಡ್ರೆ ನಿಮ್ಮ ಮನೆಗೆ ಪ್ರಸಾದವು ಬಂದು ಸೇರತ್ತೆ. ಅದನ್ನ ಹೇಗೆ ಉಪಯೋಗಿಸ್ಕೋಬೇಕು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಉಪಯೋಗಿಸ್ಕೊಳ್ಳಿ. ಶನಿ ಮಹಾಯಾಗದಿಂದ ಶನಿ ಕವಚವನ್ನ ಮತ್ತು ಶನಿ ರಕ್ಷಾ ಕಪ್ಪನ್ನ ಕೊಡ್ತೀವಿ. ಅದನ್ನ ನೀವು ಹಣೆಗೆ ಹಚ್ಕೊಳ್ಬೇಕು ಮತ್ತು ದೇಹದಲ್ಲಿ ಧರಿಸ್ಕೊಳ್ಬೇಕು. ಶುಭವಾಗತ್ತೆ, ಮಂಗಳವಾಗ್ಲಿ ಅಂತ ಹೇಳ್ತಾ, ನಿಮಗೇನು ಗುರು ಯಾವ ರೀತಿಯಾಗಿ ಪರಿವರ್ತನೆ ಆಗ್ತಾ ಇದ್ದಾನೆ ಅಂತ ಹೇಳಿದ್ರೆ, ತನ್ನ ಉಚ್ಚ ಸ್ಥಾನಕ್ಕೆ ಬರ್ತಾ ಇರುವಂತದ್ದು ನಿಮ್ಮ 5ನೇ ಮನೆಗೆ ಉಚ್ಚಂಗತನಾಗಿರ್ತಕ್ಕಂತಹ ಗುರುವು ಬರೋದು ನಿಮ್ಮ ಅನೇಕ ವರ್ಷಗಳ ಕನಸುಗಳು, ಅನೇಕ ವರ್ಷದ ತಪಸ್ಸು ಫಲ ಕೊಟ್ಟ ಹಾಗೆ ಆಗ್ತದೆ. ಆದ್ರೆ ತಾಳ್ಮೆ ಎನ್ನುವಂಥದ್ದು ತುಂಬಾ ಅಂದ್ರೆ ತುಂಬಾ ಮುಖ್ಯ. ಮೀನ ರಾಶಿಯವರಿಗೆ ದಿಢೀರ್ ನಿರ್ಧಾರಗಳನ್ನ ಮಾಡಬೇಡಿ.
ದಿಢೀರಾಗಿ ಯಾವುದೇ ರೀತಿ ಪ್ರವೋಕ್ ಆಗಿ ಮಾತಾಡ್ತಕ್ಕಂತಹದ್ದು ಮಾಡಬೇಡಿ. ಏನೇ ಆದರೂನು ಸ್ವಲ್ಪ ಮಟ್ಟಕ್ಕೆ ನೀವು ತಾಳ್ಮೆಯಾಗಿದ್ದು ಜೀವನನ ಮುಂದುವರಿಸ್ತಾ ಬನ್ನಿ. ಶುಭವಾದ ವಾತಾವರಣವನ್ನ ಹೊಂದಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ತಾಳ್ಮೆ ಇದ್ರೆ ನಿಮ್ಮ ಮುಂದಿನ ದಿನಗಳಲ್ಲಿ ಯಶಸ್ಸು ಅನ್ನೋದು ಖಂಡಿತವಾಗಿಯೂ ಸಿಗುತ್ತೆ. ರೋಗ ರುಜಿನಗಳ ಭಯ ನಿಮಗೊಂದು ಸ್ವಲ್ಪ ಜಾಸ್ತಿ ಆಗಬಹುದು. ಯಾಕಂದ್ರೆ 6ನೇ ಮನೆ ಒಳಗಡೆ ಕೇತು ಇದ್ದಾನೆ. ನಿಮ್ಗೆ ಯೋಗದ ಜೊತೆಗೆ ರೋಗವನ್ನು ಕೊಡುವ ಸಾಧ್ಯತೆಗಳಿದೆ. ರಾಹುವಿನ ದೃಷ್ಟಿ ಬೇರೆ ಬಿದ್ದಿರೋದ್ರಿಂದ ಈ ಚರ್ಮ ವ್ಯಾಧಿಗಳು, 12ನೇ ಮನೆ ಆಗಿರೋದ್ರಿಂದ ಗುಪ್ತಾಂಗಗಳಿಗೆ ಗುಪ್ತ ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದು, ಮಲಬದ್ಧತೆಗಳು, ಕಾನ್ಸ್ಟಿಪೇಷನ್, ಪಿಸ್ತುಲ ಪ್ರಾಬ್ಲಮ್ ಉಂಟಾಗ್ತಕ್ಕಂಥದ್ದು, ಫಿಶರ್, ಪೈಲ್ಸ್, ಈ ರೀತಿಯಾದಂತಹ ಪ್ರಾಬ್ಲಮ್ಗಳು ನಿಮ್ಗೆ ವಿಪರೀತವಾದಂತಹ ಹಿಂಸೆಗಳನ್ನ ಕೊಡೋದಕ್ಕೆ ಒಂದು ಸಾಧ್ಯತೆಗಳಿದ್ದಾವೆ. ಸ್ವಲ್ಪ ಆರೋಗ್ಯದ ಬಗ್ಗೆ ಮೀನರಾಶಿಯವರು ಕಾಳಜಿ ಮಾಡಲೇಬೇಕು. ಅದೇ ರೀತಿಯಾಗಿ ದೇಹದಲ್ಲಿ ಸ್ವಲ್ಪ ಮಟ್ಟಕ್ಕೆ ಅನಾರೋಗ್ಯಗಳು ಕಾಡ್ತಕ್ಕಂಥದ್ದು. ಸಜ್ಜನರು ಸ್ವಲ್ಪ ನಿಮ್ ಸುತ್ತ ಬರ್ತಾರೆ, ಆದ್ರೆ ಈ ಕುಜ ಶನಿ ಸಂಯೋಗ ಮುಗಿಯೋವರೆಗೂ ಜಾಗ್ರತೆ, ತುಂಬಾ ಜಾಗ್ರತೆ. ಏಪ್ರಿಲ್ನ ತಿಂಗಳಲ್ಲಂತೂ ಕುಜನ್ ಸ್ಥಾನ ಪರಿವರ್ತನೆ ಆಗೋವರೆಗೂ ನೀವು ಯಾರನ್ನೂ ನಂಬೇಡಿ, ಯಾರು ನಿಮ್ಮವರಲ್ಲ ಅಂತಾನೆ ಅನ್ಕೊಳ್ಳಿ, ಯಾರು ನಿಮ್ಮವರಲ್ಲ ಅಂತಾನೆ ಅಂದ್ಕೊಂಡು ಜೀವನನ ಮಾಡ್ತಾ ಇರ್ಬೇಕು. ಸುಮ್ನೆ ಅವ್ರು ನಮ್ಮವ್ರು ಇವ್ರು ನಮ್ಮವ್ರು ಯಾರು ಅಲ್ಲ. ಪ್ರತಿಯೊಬ್ರು ಅವ್ರವ್ರ ಜೀವನದಲ್ಲಿ ಅವ್ರವ್ರ ಏಕಾಂಗಿಗಳೇ. ಪ್ರತಿಯೊಂದು ಸಂಬಂಧಗಳು ಒಂದಲ್ಲ ಒಂದು ರೀತಿನಲ್ಲಿ ಕೊನೆ ಆಗ್ಲೇಬೇಕು. ಒಳ್ಳೆ ರೀತಿನಲ್ಲಾದ್ರೂ ಆಗ್ಬೇಕು ಅಥವಾ ಕೆಟ್ಟ ರೀತಿನಲ್ಲಾದ್ರೂ ಆಗ್ಬೇಕು. ನೀವು ಒಂಟಿಯಾಗಿ ಪ್ರತಿಯೊಂದನ್ನು ಫೇಸ್ ಮಾಡೋದಕ್ಕೆ ಸಿದ್ಧ ಇರಲೇಬೇಕು. ಇದು ಕೇವಲ ಮೀನ ರಾಶಿಯವರಿಗಲ್ಲ, ಎಲ್ಲಾ ರಾಶಿಯವರಿಗೂ ನಾವು ಹೇಳೋದು ಇದನ್ನೇ. ಈಗ ನಿಮ್ಮ ಜೊತೆ ಸುಖದಲ್ಲಿ ಸುಪ್ಪತ್ತಿಗೆಯಲ್ಲಿದ್ದಾಗ ಸುತ್ತ ಸಾವಿರಾರು ಜನ ಬರಬಹುದು. ನೀವೊಂದ್ ಸ್ವಲ್ಪ ನೆಲಕ್ಕೆ ಬಿದ್ದಾಗ ಆಗ ಯೋಚನೆ ಮಾಡಿ. ಆಗ ನಿಮ್ಮ ಜೊತೆಗಿರ್ತಾರಲ್ಲ ಬೆರಳೆಣಿಕೆಯ ಜನ, ಅವರನ್ನು ನೀವು ಯಾವತ್ತೂ ಬಿಡಬೇಡಿ. ಅವರೇ ನಿಮಗೆ ನಿಜವಾದ ಆತ್ಮೀಯರು, ಅವರೇ ನಿಮಗೆ ನಿಜವಾದ ಬಂಧುಗಳು, ಅವರೇ ನಿಮಗೆ ನಿಜವಾದ ಬಾಂಧವರು. ಇನ್ನೊಂದಷ್ಟು ಏಪ್ರಿಲ್ನ ತಿಂಗಳಲ್ಲಿ ಆರ್ಥಿಕ ಸ್ಥಿತಿ ನಾನು ಆಗ್ಲೇ ಹೇಳಿದಾಗೆ ತುಂಬಾ ಚೆನ್ನಾಗಾಗುತ್ತೆ. ದಿಢೀರ್ನ ನಿರ್ಧಾರಗಳನ್ನ ಮಾಡಿ ಪಶ್ಚಾತ್ತಾಪ ಪಟ್ಕೊಳ್ಳುವಂತಹ ಸಮಯ ಸಂದರ್ಭಗಳನ್ನ ಮೀನ ರಾಶಿಯವರು ತಂದು ಹಾಕೊಳ್ಳಕ್ ಹೋಗೋದು ಬೇಡ. ಅದೇ ರೀತಿಯಾಗಿ ಹಣದ ಅಡೆಚಡೆಗಳೆಲ್ಲ ಸ್ವಲ್ಪ ನಿವಾರಣೆ ಆಗುತ್ತೆ. ಸಾಲಗಾರರಿಂದ ಸ್ವಲ್ಪ ಮುಕ್ತಿಯನ್ನ ಪಡ್ಕೋತೀರಿ. ಇನ್ನು ನೌಕರರಿಗೆ ಅಂತ ಬಂದ ಸಂದರ್ಭದಲ್ಲಿ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನ ನೋಡ್ತೀರಿ. ಮೇಲಧಿಕಾರಿಗಳ ಪ್ರಶಂಸೆಗೆ ಪಾತ್ರವಾಗ್ತೀರಾ. ಎಲ್ಲರಿಂದ ಗೌರವ ಮನ್ನಣೆಗಳನ್ನ ಸ್ವೀಕಾರ ಮಾಡತಕ್ಕಂತಹ ತಿಂಗಳು. ಕೆಲ ಸಣ್ಣ ಪುಟ್ಟ ವಿಚಾರಗಳನ್ನ ಬಿಟ್ರೆ ಮೀನ ರಾಶಿಯವರಿಗೆ ಬಹಳ ಯೋಗವಿದೆ. ಅದೇ ರೀತಿಯಾಗಿ ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ಬಹಳ ಧನ ಲಾಭಗಳು ಉಂಟಾಗುತ್ತವೆ. ನೋಡಿ, ನಿಮಗೆ ಕರ್ಮಾಧಿಪತಿಯು ಗುರು, ರಾಶ್ಯಾಧಿಪತಿ ಮತ್ತು ಕರ್ಮಾಧಿಪತಿ ಮೀನ ರಾಶಿಯವರಿಗೆ ಗುರು ಚತುರ್ಥ ಸ್ಥಾನದಲ್ಲಿದ್ದು ನಿಮ್ಮ ಕರ್ಮಸ್ಥಾನದ ಮೇಲೆ ದೃಷ್ಟಿ ಬೀಳೋದ್ರಿಂದ ವ್ಯಾಪಾರ ಚೆನ್ನಾಗಾಗುತ್ತೆ, ವ್ಯವಹಾರಗಳು ಶುದ್ಧವಾಗುತ್ತೆ. ಏನ್ ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ. ರೈತರಿಗೂ ಅತ್ಯಂತ ಧನಲಾಭಗಳು ಬರತಕ್ಕಂತಹದ್ದು, ಕೆಲವೊಂದು ಖರ್ಚುಗಳು ಕಡಿಮೆ ಆಗ್ತಕ್ಕಂತಹ ಶುಭ ರೀತಿಯಾಗಿರುವಂತಹ ಒಂದು ವಿಚಾರಗಳು ಇದ್ದಾವೆ. ವಿದ್ಯಾರ್ಥಿಗಳು ಒಂದು ಸ್ವಲ್ಪ ಹೆಚ್ಚಿನ ಗಮನ ಕೊಡ್ಲೇಬೇಕು. ಯಾಕಂದ್ರೆ ನಿಮ್ಮ ವಿದ್ಯಾಧಿಪತಿ ಶನಿಯ ಜೊತೆಗೆ ಇರೋದ್ರಿಂದಾಗಿ ಸ್ವಲ್ಪ ಸಮಸ್ಯೆಗಳು ಉಂಟಾಗ್ತಾ ಹೋಗುತ್ತವೆ. ಹುಷಾರಾಗಿ ಇರಿ. ಇಂದು ನೀವು ಅಂದ್ಕೊಂಡಷ್ಟು ಅಂಕಗಳನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗದೆ ಹೋಗಬಹುದು. ಹುಷಾರು. ಶತ್ರುಗಳ ಉಪದ್ರ ನೋಡಿ, ಶನಿ ಮತ್ತು ಕುಜರು ಒಟ್ಟಿಗೆ ಇದ್ದಾಗ ವಿಪರೀತವಾದಂತಹ ಹಿತಶತ್ರುಗಳು ನಿಮ್ ಮುಂದೆ ಚೆನ್ನಾಗೇ ಮಾತಾಡ್ತಾ ಇರ್ತಾರೆ. ಮಸಲತ್ತಿನ ಮೇಲ್ ಮಸಲತ್ತು ನಡೆಸ್ತಾನೆ ಇರ್ತಾರೆ. ಸೊ ಹಾಗಾಗಿ ಸ್ವಲ್ಪ ಜಾಗೃತಿಯಾಗಿ ಇರತಕ್ಕಂತಹದ್ದು ಉತ್ತಮ. ಆ ಉತ್ತಮವಾದಂತಹ ವಿಚಾರಗಳನ್ನ ನಾವು ಯೋಚನೆ ಮಾಡಬೇಕಾಗ್ತದೆ. ಇನ್ನು ಕೆಲ ವಿಚಾರಗಳು ನಿಮ್ಗೆ ಬಹಳ ಯೋಗಕಾರಕವಾಗಿದೆ, ಯೋಗ ಪೂರಕವಾಗಿದೆ. ನೀವು ನೆಮ್ಮದಿಯಾಗಿ ಜೀವನ ಮಾಡಿ ಹೇಳೋ ಪರಿಹಾರದ ಕ್ರಮಗಳನ್ನ ಮೀನ ರಾಶಿಯವರು ಸರಿಯಾಗಿ ಮಾಡ್ಕೊಳ್ತಾ ಹೋಗಿ. ಮನೆಯಲ್ಲಿ ಶುಭ ಕಾರ್ಯಗಳು, ಶುಭ ಘಟನೆಗಳು ನಡೀತಕ್ಕಂತಹ ತಿಂಗಳಾಗಿರುತ್ತೆ. ಯಾರೊತ್ತಿಗೂ ಹೆಚ್ಚಿಗೆ ವಾದ ವಿವಾದಗಳನ್ನ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅದೇ ಅಡ್ಡಿ ಆತಂಕಗಳು ಸ್ವಲ್ಪ ಅದರಿಂದ ಉಂಟಾಗಬಹುದು. ಸ್ವಲ್ಪ ಹುಷಾರು. ವಾಕ್ಸ್ಥಾನಾಧಿಪತಿಯು ಶನಿಯೊಟ್ಟಿಗಿರೋದ್ರಿಂದ ಮಾತುಕತೆ ಹುಷಾರಾಗಿ ಮಾತಾಡಿ.
ಶುಭವಾಗ್ಲಿ. ಇದಾಗಿತ್ತು ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ. ಇನ್ನು ಪರಿಹಾರ ಅಂತ ಬಂದ ಸಂದರ್ಭಕ್ಕೆ ಮೊದಲನೇದಾಗಿ ಸಾಮಾಜಿಕ ಪರಿಹಾರ ಅಂತ ಬಂದ ಸಂದರ್ಭದಲ್ಲಿ ನೀವೇನ್ ಮಾಡ್ಕೊಳ್ಬೇಕು ಅಂದ್ರೆ, ಮೊದಲನೇದಾಗಿ ಗಿಡಗಳನ್ನ ಪೋಷಣೆ ಮಾಡಿ, ಮರಗಳನ್ನ ಕಾಪಾಡ್ಕೊಳ್ಳಿ. ಸಾಧ್ಯವಾದ ಕಡೆ ಗಿಡಗಳನ್ನ ನೆಟ್ಟು ಪೋಷಣೆಯನ್ನ ಮಾಡಿಸಿ. ನಿಮ್ ಸುತ್ತಮುತ್ತ ಇರತಕ್ಕಂತಹ ಒಂದೊಂದು ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿಸಿ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದು ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನ ಇಡ್ತಾ ಬನ್ನಿ. ಮೊದಲೇ ಬಿರು ಬೇಸಿಗೆ ತುಂಬಾ ಆಗ್ಬಿಟ್ಟಿದೆ, ಬಿಸಿಲಿನ ತಾಪ ತಡೆಯೋದಕ್ಕಾಗಲ್ಲ. ಅಷ್ಟೋ ಪ್ರಾಣಿಗಳು ಪಾಪ ನೀರಿಲ್ಲದೆ ಒದ್ದಾಡುವಂತಹ ಪರಿಸ್ಥಿತಿ ಉತ್ಪತ್ತಿಯಾಗಿದೆ. ಹಾಗಾಗಿ ಆ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ನಿಮ್ಮಿಂದ ಆಗ್ತಕ್ಕಂತಹ ಒಂದು ಸಣ್ಣ ಸಣ್ಣ ಅನುಕೂಲತೆಗಳನ್ನ ಮಾಡಿಕೊಡಿ. ತುಂಬಾ ಚೆನ್ನಾಗಿ ಅವರು ಸಹ ಬದುಕಕ್ಕಾಗತ್ತೆ. ನಿಮ್ಮ ಬದುಕು ಸಹ ಪರಮೇಶ್ವರನ ಕೃಪೆಯಿಂದ ಚೆನ್ನಾಗತ್ತೆ. ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ಕಾಶಿ ಪಂಚಕ ಸ್ತೋತ್ರವನ್ನ ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಂಜೆ 2 ಬಾರಿ ಪಠಣವನ್ನು ಮಾಡ್ತಾ ಬನ್ನಿ. ಪೂರ್ವಕ್ಕೆ ಅಭಿಮುಖವಾಗಿ ಕೂತು. ಶುಭವಾಗ್ಲಿ, ಮಂಗಳವಾಗ್ಲಿ, ನಿಮ್ಮೆಲ್ಲರ ಜೀವನ ನೆಮ್ಮದಿಯಾಗಿರ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.